ಪತಿ ಸಂಜೀವಿನಿ. ಆ ರಾಜನಿಗೆ ತನ್ನ ಮುದ್ದು ಮಗನ ವಿವಾಹ ಮಹೋತ್ಸವವನ್ನು ಕಣ್ತುಂಬಿಕೊಳ್ಳಬೇಕೆಂಬ ಆಸೆಯಿತ್ತು. ರಾಜಧಾನಿಯ ಬೀದಿ ಬೀದಿಗಳಲ್ಲಿ ಸಾಲು ಚಪ್ಪರಗಳನ್ನು ಹಾಕಿಸಿ, ತೋರಣ ಸಿಂಗಾರಗಳನ್ನು ಮಾಡಿಸಿ, ನೆರೆಹೊರೆಯ ರಾಜ ಮಹಾರಾಜರುಗಳನ್ನೆಲ್ಲ ಆಮಂತ್ರಿಸಿ ಬಹಳ ವಿಜೃಂಭಣೆಯಿಂದ ಆಚರಿಸಬೇಕೆಂದು ಕನಸು ಕಂಡಿದ್ದ. ಆದರೆ ವಿಧಿ ಬಿಡಬೇಕಲ್ಲ. ಒಂದು ಅಮಾವಾಸ್ಯೆಯ ದಿನ ಉದ್ಯಾನದ ಸರೋವರದಲ್ಲಿ ಕಾಲು ಇಳಿಬಿಟ್ಟುಕೊಂಡು ಕುಳಿತಿದ್ದ ರಾಜಕುಮಾರನ ತೊಡೆಯೇರಿದ ಸರ್ಪವೊಂದು ಅವನನ್ನು ಆಹುತಿ ತೆಗೆದುಕೊಂಡು ಬಿಟ್ಟಿತು. ರಾಜನಿಗೆ ಈ ಆಘಾತವನ್ನು ಸಹಿಸಿಕೊಳ್ಳಲು ಸಾಧ್ಯವೇ ಆಗಲಿಲ್ಲ. ಏನಾಗಲಿ, ಹೋದ ಜೀವವಂತೂ ಮರಳಿಬಾರದೆ? ಆದರೆ ರಾಜನಿಗೆ ಮಗನ ವಿವಾಹವನ್ನು ನೋಡಿಯೇ ತೀರಬೇಕೆಂಬ ಆಸೆ ಲವಮಾತ್ರವೂ ಕಡಿಮೆಯಾಗಲಿಲ್ಲ. ಮಗನ ಹೆಣಕ್ಕಾದರೂ ಲಗ್ನ ಮಾಡಿಸಿಯೇ ತೀರುವವನು ನಾನು ಎಂದು ಪಟ್ಟು ಹಿಡಿದವನೇ ಮೃತನಾದ ರಾಜಕುಮಾರನಿಗೆ ಹೆಣ್ಣು ಕೊಟ್ಟು ದಾರೆ ಎರೆಯುವ ಪೋಷಕರಿಗೆ ಒಂದು ಚೀಲದ ಭರ್ತಿ ನಿಷ್ಕಗಳನ್ನು ನೀಡಲಾಗುವುದು ಎಂದು ಡಂಗೂರ ಸಾರಿಸಿದ. ವಿವೇಕವುಳ್ಳ ಯಾರು ಮುಂದೆ ಬರುತ್ತಾರೆ ಧಾರೆ ಎರೆಯಲು? ಆದರೊಬ್ಬ ಮುಂದೆ ಬಂದ. ದ್ರವ್ಯದ ಆಸೆಗೆ ತನ್ನ ಸುಲಕ್ಷಣವಾದ ಪ್ರಾಯದ ಮಗಳ ಬಾಳನ್ನು ಹಾಳುಗೆಡುವಲು ಸಿದ್ಧನಾದ. ಆ ಮುಗ್ಧ ಯುವತಿಗೆ ಪುರೋಹಿತರು ಮದುಮಗನ ಕೈಯಲ್ಲಿ ತಾಳಿ ಹಿಡಿಸಿ ಕಟ್ಟಿಸುವ ಶಾಸ್ತ್ರ ಮಾಡಿಸುವಾಗಲಷ್ಟೇ ತಿಳಿದದ್ದು ತಾನು ಕೈ ಹಿಡಿಯುತ್ತಿರುವುದು ರಾಜಕುಮಾರನನ್ನಲ್ಲ, ಹೆಣವನ್ನು ಎಂದು. ಅತ್ತಳು, ಕರೆದಳು, ಗೋಳಾಡಿದಳು. ಏನೂ ಬಾಧಕವಿಲ್ಲ. ಈ ಮೂಟೆಯ ಹೊನ್ನನ್ನು ಹೊತ್ತುಕೊಂಡು ಇಬ್ಬರು ದೇಶಾಂತರ ಹೋಗೋಣ. ಅಲ್ಲಿ ಲಕ್ಷಣವಾದ ಇನ್ನೊಬ್ಬ ಹುಡುಗನನ್ನು ನೋಡಿ ಲಗ್ನ ಮಾಡಿಸುತ್ತೀನಿ. ಎದ್ದೇಳು ಎಂದು ಮಗಳ ತೋಳಿಗೆ ಕೈ ಹಾಕಿ ಎಬ್ಬಿಸಲು ಬಂದ ತಂದೆಯ ಎದೆ ನಡುಗುವಂತೆ ಗದ್ದರಿಸಿ ಛೀಮಾರಿ ಹಾಕಿ ದೂರ ಅಟ್ಟಿದಳು. ಸೊಸೆ ಮುತ್ತನ್ನು ಚಕಿತಕೊಂಡು ನೋಡುತ್ತಿದ್ದ ರಾಜನ ಎದುರಿಗೆ ತನ್ನ ಪತಿಯನ್ನು ಬದುಕಿಸಿಕೊಡಬೇಕಾಗಿ ಕೋರಿ ಪಾರ್ವತಿ ಪರಮೇಶ್ವರರಲ್ಲಿ ಪಟ್ಟು ಹಿಡಿದು ಕೂತಂತೆ ವ್ರತವೊಂದನ್ನು ಕೈಗೊಂಡಳು. ಹೆಣವನ್ನು ಎತ್ತಲು ಬಿಡದೆ ಲಿಂಗದ ಮುಂದೆ ಮಲಗಿಸಿ ಒಂದು ಹಗಲು ಒಂದು ರಾತ್ರಿ ಉಧೋ ಉಧೋ ಎಂದು ಪೂಜಿಸಿ, ನೀ ಕೊಡೆನೆಂದರೆ ನಾ ಬಿಡೆ ಎನ್ನುತ್ತಾ ಧ್ಯಾನಿಸಿದಳೋ ಇಲ್ಲವೋ, ಮರು ಮುಂಜಾನೆಗೆ ರಾಜಕುಮಾರ ನಿದ್ದೆಯಿಂದ ಎಚ್ಚರಗೊಳ್ಳುವಂತೆ ಕಣ್ಣು ಬಿಟ್ಟು ಎದ್ದು ಕೂತ. ಅಂದು ಆ ತರುಣಿ ಆಚರಿಸಿದ ವ್ರತವೇ ಪತಿ ಸಂಜೀವಿನಿ ವ್ರತ. ಇದನ್ನು ಜ್ಯೋತಿರ್ಭೀಮೇಶ್ವರ ವ್ರತವೆಂದು ಕೂಡ ಕರೆಯುತ್ತಾರೆ. ಇದು ಆಷಾಢ ಬಹುಳ ಅಮಾವಾಸ್ಯೆಯ ದಿನವಾದ್ದರಿಂದ ಭೀಮನ ಅಮಾವಾಸ್ಯೆ ಎಂದು ಕರೆಯುತ್ತಾರೆ. ಆ ಯುವತಿಯನ್ನು ಅನುಸರಿಸಿ ಈ ವಿಶೇಷ ದಿನದಂದು ಸುಮಂಗಲಿಯರೆಲ್ಲ ತಮ್ಮ ಗಂಡಂದಿರ ಅಭ್ಯುದಯಕ್ಕಾಗಿ ವ್ರತವನ್ನು ಆಚರಿಸಿ ಪ್ರಾರ್ಥಿಸುತ್ತಾರೆ. ಇನ್ನೂ ಮದುವೆಯಾಗದ ಹೆಣ್ಣುಮಕ್ಕಳು ಕೂಡ ತಮ್ಮನ್ನು ಮುಂದೆ ಕೈ ಹಿಡಿಯುವ ಪತಿಯರ ಶ್ರೇಯಸ್ಸನ್ನು ಕೋರಿ ವ್ರತವನ್ನು ಆಚರಿಸುವುದಿದೆ. ಸತ್ತವರು ಬದುಕಿ ಬರುವುದು ಉಂಟೆ? ಶಿವಪಾರ್ವತಿಯರಿಗೆ ಎಷ್ಟೇ ಶಕ್ತಿ ಇದ್ದರೇನಂತೆ, ಸತ್ತ ಮೇಲೆ ತೀರಿತು ಮಗು ಎಂದಿರಲಾರರೆ. ಆದರೂ ಸಾವಿತ್ರಿಯ ಉದಾಹರಣೆಯೊಂದನ್ನು ಜೊತೆಗಿಟ್ಟುಕೊಂಡು ಭಕ್ತಿಗೆ ಅಂತಹ ಅಪರಿಮಿತವಾದ ಸಾಮರ್ಥ್ಯವಿದೆ ಎಂದುಕೊಳ್ಳೋಣ. ಅಂತೂ ಹಿಂದೆ ಯಾರೋ ಒಬ್ಬ ಹೆಂಗಸು ಸಾವಿನಂಚಿಗೆ ತಲುಪಿದ್ದ ಗಂಡನನ್ನು ಉಳಿಸಿಕೊಡಬೇಕೆಂದು ಬಹಳ ನಿಷ್ಠೆಯಿಂದ ದೇವರನ್ನು ಆರಾಧಿಸಿರಬೇಕು. ಅವಳ ಪೂಜಾಫಲವೋ ಎನ್ನುವ ಹಾಗೆ ವ್ರತ ಪೂರೈಸುತ್ತಿದ್ದಂತೆ ಆತ ಚೇತರಿಸಿಕೊಂಡಿರಬೇಕು. ತದನಂತರ ಎಲ್ಲ ಹೆಣ್ಣು ಮಕ್ಕಳಿಗೂ ಅದು ಮಾದರಿಯಾಗಿರಬೇಕು. ಆಚರಿಸಿರಬೇಕು, ಬಿಡದೆ ಆಚರಿಸುತ್ತಾ ಸಾಗುತ್ತಿರಬೇಕು. ಆಷಾಢ ಬಹುಳ ಅಮಾವಾಸ್ಯೆಯ ದಿನದಂದು ವ್ರತ ಪತಿ ಸಂಜೀವಿನಿ.